ಇನ್ನು ದೆಹಲಿ ಬಾಂಬ್ ಬ್ಲಾಸ್ಟ್ ನ ಹಿಂದೆ ಪಾಕಿಸ್ತಾನದ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಕೈವಾಡ ಇರೋದು ಖಚಿತ ಆಗಿದೆ. ಯಾವ ರೀತಿ ಪ್ಲಾನ್ ಎಕ್ಸಿಕ್ಯೂಟ್ ಆಗಿತ್ತು, ಏನಿತ್ತು ಇವರದು ಸಂಚು, ಇದು ಕೂಡ ಗೊತ್ತಾಗ್ತಾ ಇದೆ. ದೇಶದ 200ಕ್ಕೂ ಅಧಿಕ ಸ್ಥಳದಲ್ಲಿ ವಿಧ್ವಂಸಕ ಕೃತ್ಯವನ್ನು ಎಸಗೋದಕ್ಕೆ ಈ ಟೆರರ್ ನೆಟ್ವರ್ಕ್ ಪ್ಲಾನ್ ಮಾಡಿತ್ತು. ಟೆರರ್ ಡಾಕ್ಟರ್ಸ್ ಅನ್ನು ಬಳಸಿ ಫರೀದಾಬಾದ್ ನಲ್ಲಿ ಸಿಕ್ಕಿದ್ದು ಆಲ್ಮೋಸ್ಟ್ 3,000 kgಯಷ್ಟು ಸ್ಫೋಟಕ. ಇದನ್ನ ಸಂಗ್ರಹಿಸಿಟ್ಟಿದ್ದು 200 ಕಡೆಗಳಲ್ಲಿ ದಾಳಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ. दावत के लिए बिरयानी तैयार है, ಪಾರ್ಟಿ ಮಾಡೋದಕ್ಕೆ ಬೇಕಾದಂತ ಸ್ಫೋಟಕಗಳು ರೆಡಿ ಇದೆ ಅಂತ ಇವರ ಮಧ್ಯೆ ಮಾತುಕತೆಗಳಾಗ್ತಾ ಇತ್ತು. ಆ ದಾವತ್ ಯಾವುದು ಅಂತಂದ್ರೆ ದೇಶದ 200 ಕಡೆಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋದು. ಯಾವ ಸ್ಥಳದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಬೇಕು, ಸ್ಥಳಗಳ ಆಯ್ಕೆ ಹೆಂಗಿರಬೇಕು, ಹೆಚ್ಚು ಹೆಚ್ಚು ಸಾವು ನೋವುಗಳು ಆಗೋದಕ್ಕೆ ಬೇಕಾದಂತ ಪ್ರಯತ್ನ ಏನು ಮಾಡಬೇಕು, ಪ್ರಮುಖ ಸ್ಥಳದಲ್ಲಿ ಬಾಂಬ್ ಸ್ಫೋಟಿಸಬೇಕು ಅಂತಾದ್ರೆ ನಮ್ಮ ಕಾರ್ಯತಂತ್ರ ಏನಿರಬೇಕು, ಇದೆಲ್ಲದರ ಬಗ್ಗೆ ಸ್ಪಷ್ಟವಾದಂತ ಒಂದು ಬ್ಲೂ ಪ್ರಿಂಟ್ ಅನ್ನು ಇವರು ರೆಡಿ ಮಾಡಿ ಇಟ್ಕೊಂಡಿದ್ರು. ದೇಶದ ಯಾವ ಜಾಗದಲ್ಲಿ ಸ್ಫೋಟ ಆಗಬೇಕು, ಅದರ ಪರಿಣಾಮಗಳು ಏನಾಗುತ್ತೆ, ಕೆಲ ಜಾಗಗಳಲ್ಲಿ ಸ್ಫೋಟ ಆದರೆ ಅದರಿಂದ ಸ್ಫೋಟದ ಜೊತೆಗೆ ಬೇರೆ ಪರಿಣಾಮಗಳಾಗತ್ತೆ. ಸೊ ಇದನ್ನ ಕೂಡ ಇವರು ಸ್ಟಡಿ ಮಾಡಿದ್ರು. ಸೊ ಯಾವ ರೀತಿ ಪ್ಲಾನ್ ಆಗಿತ್ತು ನೋಡ್ತಾ ಇದ್ದೀರಿ. ದೇಶದಾದ್ಯಂತ ಉಗ್ರ ನೇಮಕ ಪ್ರಕ್ರಿಯೆ ಮೂಲಕ ವೈಟ್ ಕಾಲರ್ ನೆಟ್ವರ್ಕ್ ಅನ್ನ ರಚಿಸಿಕೊಳ್ಳಲಾಗಿತ್ತು. ವೈಟ್ ಕಾಲರ್ ಅಂತಂದ್ರೆ ಸೊಫಿಸ್ಟಿಕೇಟೆಡ್ ವ್ಯಕ್ತಿಗಳು, ಡಾಕ್ಟರ್ಸು, ಇಂಜಿನಿಯರ್ಸು, ವಿದ್ಯಾವಂತರು, PhD ಮಾಡಿದವರು, ಸಮಾಜದಲ್ಲಿ ಸಂಭಾವಿತರು ಅಂತ ಭಾವಿಸಿದವರು, ಅಂತವರ ನೆಟ್ವರ್ಕ್ ಒಂದನ್ನು ರಚನೆ ಮಾಡಿಕೊಂಡಿದ್ರು. ಇದರ ಪರಿಣಾಮ ನೋಡಿದಿರಿ ನೀವು. NGOಗಳು ಸಮಾಜ ಸೇವೆಯ ಹೆಸರಲ್ಲಿ ಉಗ್ರ ಕೃತ್ಯಕ್ಕೆ ಬೇಕಾದಂತ ದುಡ್ಡು ಸಂಗ್ರಹಣೆ ಮಾಡೋದು. ನಾನು ಆಗ್ಲೇ ಹೇಳಿದೆ, ಇಸ್ಲಾಂ ಕತ್ರೆಯಲ್ಲಿ ಅಪಾಯದಲ್ಲಿದೆ, ಇಸ್ಲಾಂ ಅಪಾಯದಲ್ಲಿದೆ ಅಂತ ಹೇಳಿ ದುಡ್ಡು ಸಂಗ್ರಹ ಮಾಡೋದು. NGOಗಳು ಸಮಾಜ ಸೇವೆಯ ನೆಪದಲ್ಲಿ ಫಂಡ್ ರೈಸ್ ಮಾಡುವಂತ ಕೆಲಸ, ದೇಣಿಗೆ ಸಂಗ್ರಹಿಸುವಂತ ಕೆಲಸ, ಇದನ್ನು ಕೂಡ ಮಾಡಲಾಗ್ತಾ ಇತ್ತು. ಈ ಸಂಚು ಯಾವ ರೀತಿ ಇದೆ, ಇನ್ನು ಸ್ಫೋಟಕಗಳ ತಯಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳು, ರಾ ಮೆಟೀರಿಯಲ್ಸ್, ಇದನ್ನು ಕೂಡ ಸಂಗ್ರಹಿಸೋದು. ದೇಶದ ಒಳಗೆ ಸಿಗುವಂತ ವಸ್ತುಗಳನ್ನು ಬಳಸಿ ಬಾಂಬ್ ಸ್ಫೋಟ ಹೇಗೆ ಮಾಡಬಹುದು, ಬಾಂಬ್ ತಯಾರಿ ಹೇಗೆ ಮಾಡಬಹುದು, ಅದು ಗಣಿಗಳಲ್ಲಿ ಬಳಸುವಂತ ಸ್ಫೋಟಕ, ಕೈಗಾರಿಕೆಗಳಲ್ಲಿ ಬಳಸುವಂತ ಸ್ಫೋಟಕ, ಇದನ್ನೆಲ್ಲ ಸಂಗ್ರಹಿಸೋದು ಹೇಗೆ, ಕಚ್ಚಾ ಸಾಮಗ್ರಿ, ರಾ ಮೆಟೀರಿಯಲ್ಸ್, ಸ್ಫೋಟಕ, ಸುಧಾರಿತ ಸ್ಫೋಟಕ IED ಆಗಿ ಅದನ್ನ ಸಿದ್ಧಪಡಿಸೋದು ಹೇಗೆ, ಇದರ ಬಗ್ಗೆಯೂ ಕೂಡ ಇವರ ಪ್ಲಾನ್ ಆಫ್ ಆಕ್ಷನ್ ಕ್ಲಿಯರ್ ಇತ್ತು. ಹೇಗೆ ಮಾಡಬೇಕು, ಹೇಗೆ ರೆಡಿ ಮಾಡಬೇಕು, ಸ್ಥಳ ಗುರುತಿಸಿದ ನಂತರ ಬಾಂಬ್ಗಳನ್ನ ಉಗ್ರ ನೆಟ್ವರ್ಕ್ಗೆ ಪೂರೈಸೋದು. ಅಂದ್ರೆ ಐಡೆಂಟಿಫೈ ಮಾಡೋದು, ಇಂಥ ಜಾಗದಲ್ಲಿ ಬಾಂಬ್ ಬ್ಲಾಸ್ಟ್ ಆದ್ರೆ ಸಾವು ನೋವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಜೊತೆಗೆ ಪರಿಣಾಮ ಬೇರೆ ಇರುತ್ತೆ, ದೇಶದಲ್ಲಿ ಗಲಭೆಗಳು ಸೃಷ್ಟಿಯಾಗತ್ತೆ, ಅರಾಜಕತೆ ಸೃಷ್ಟಿಯಾಗತ್ತೆ, ಅಂತ ಜಾಗಗಳನ್ನು ಆಯ್ಕೆ ಮಾಡುವಂತ ಕೆಲಸಗಳು, ಮತ್ತು ಅಲ್ಲಿಗೆ ಸ್ಫೋಟಕಗಳನ್ನು ಪೂರೈಸೋದು ಹೇಗೆ, ಇದರ ಬಗ್ಗೆಯೂ ಕೂಡ ಕ್ಲಿಯರ್ ಆದಂತ ಪ್ಲಾನ್ ಇವರದು ರೆಡಿ ಇತ್ತು. ಅಂತಿಮವಾಗಿ ಗುರುತುಪಡಿಸಿದಂತ ಜಾಗದಲ್ಲಿ ಬಾಂಬ್ ಸ್ಫೋಟಿಸೋದು. ಸೊ ಇದೆಲ್ಲವೂ ಕೂಡ ಇವರ ಪ್ಲಾನ್ ಆಗಿತ್ತು. ಇದರ ಜೊತೆಗೆ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ಬಾಬ್ರಿ ಮಸೀದಿ ಧ್ವಂಸದ ವರ್ಷಾಚರಣೆಯ ವೇಳೆ ದೇಶದಾದ್ಯಂತ ಸರಣಿ ಸ್ಫೋಟಕ್ಕೆ ಉಗ್ರರು ಸಂಚು ರೂಪಿಸಿದ್ರು. ದೆಹಲಿಯ 5 ಜನ ನಿಬಿಡ ಸ್ಥಳಗಳನ್ನು ಗುರುತಿಸಿದ್ರು ಜೈಷ್ ಉಗ್ರರು. NIA ತನಿಖೆಯಲ್ಲಿ ಇದೆಲ್ಲಾ ವಿಚಾರಗಳು ಬಯಲಾಗ್ತಾ ಇದೆ. 1992 ಡಿಸೆಂಬರ್ 6ನೇ ತಾರೀಕು ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿ ನೆಲಸಮ ಆಯಿತು. ಇವತ್ತಿಗೂ ಕೂಡ ಡಿಸೆಂಬರ್ 6 ಕರಾಳ ದಿನ ಅಂತ ಕೆಲವರು ಆಚರಣೆ ಮಾಡ್ತಾರೆ. ಸೊ ಅದೇ ಡಿಸೆಂಬರ್ 6 ಸ್ಫೋಟಕ್ಕಾಗಿ ಆ ದಿನವನ್ನು ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಒಂದಿಷ್ಟು ಸ್ಥಳಗಳನ್ನು ಗುರುತಿಸಿ ಬಾಂಬ್ ಸ್ಫೋಟಿಸೋದು ಇವರ ಉದ್ದೇಶ ಆಗಿತ್ತು. ಡಿಸೆಂಬರ್ 6 ಬಾಬ್ರಿ ಮಸೀದಿ ಧ್ವಂಸಕ್ಕೆ ಪ್ರತೀಕಾರ ಅನ್ನೋ ರೀತಿಯಲ್ಲಿ
ಬಾಬರಿ ಮಸೀದಿ ನೆಲಸಮ ಆಯಿತು. ಅಲ್ಲಿ ಅಯೋಧ್ಯೆಯಲ್ಲಿ ಭವ್ಯ ಶ್ರೀರಾಮ ಮಂದಿರ ನಿರ್ಮಾಣ ಆಗಿದೆ, ಉದ್ಘಾಟನೆಯಾಗಿದೆ. ಲಕ್ಷೋಪಲಕ್ಷ ಭಕ್ತಾದಿಗಳು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಆದರೆ ಇವರದನ್ನು ಮರ್ತಿಲ್ಲ. ಡಿಸೆಂಬರ್ 6 ಕರಾಳ ದಿನ ಅಂತ ಅಲ್ಲಲ್ಲಿ ಪೋಸ್ಟರ್ಗಳನ್ನು ಹಾಕ್ತಾರೆ. ಅದೇ ದಿನ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಬೇಕಾದಂತ ಸಿದ್ಧತೆಯನ್ನು ಮಾಡಲಾಗ್ತಾ ಇತ್ತು. ಬಾಬ್ರಿ ಮಸೀದಿಯ ಧ್ವಂಸದ ದಿನ, ಬಾಬ್ರಿ ಮಸೀದಿ ನೆಲಸಮ ಆದಂತ ದಿನ ಡಿಸೆಂಬರ್ 6. ಅವತ್ತೇ ಬ್ಲಾಸ್ಟ್ ಮಾಡಬೇಕು ಅನ್ನೋದು ಈ ಟೆರರ್ ನೆಟ್ವರ್ಕ್ನ ಪ್ಲಾನ್ ಆಗಿತ್ತು. ಡಿಸೆಂಬರ್ 6 ದೆಹಲಿಯ 6 ಜನನಿಬಿಡ ಸ್ಥಳಗಳನ್ನು, ಅಂದ್ರೆ ಹೆಚ್ಚು ಹೆಚ್ಚು ಜನ ಸೇರುವಂತ ಜಾಗ, ಮಾರ್ಕೆಟ್ ಇರಬಹುದು, ಮೆಟ್ರೋ ಸ್ಟೇಷನ್ಸು, ರೈಲ್ವೆ ಸ್ಟೇಷನ್ಸು, ಇಂಥ ಜಾಗಗಳು, ದೇವಸ್ಥಾನಗಳು, ಹೆಚ್ಚು ಜನ ಸೇರುವಂತ ಜಾಗ, ಅದನ್ನ ಗುರುತಿಸಲಾಗಿತ್ತು. ಜೈಷ್ ಉಗ್ರರು ಇದನ್ನ ಗುರುತಿಸಿದ್ರು. ಅಲ್ಲಿ ಬ್ಲಾಸ್ಟ್ ಆದ್ರೆ ಹೆಚ್ಚು ಸಾವು ನೋವುಗಳಾಗತ್ತೆ ಅನ್ನೋ ಕಾರಣಕ್ಕಾಗಿ 1992 ಡಿಸೆಂಬರ್ 6ಕ್ಕೆ ಅಯೋಧ್ಯೆಯಲ್ಲಿ ಬಾಬ್ರಿ ಕಟ್ಟಡ ನೆಲಸಮ ಆಗಿತ್ತು. ಬಾಬ್ರಿ ಕಟ್ಟಡ ನೆಲಸಮ ಆದ ದಿನವನ್ನೇ ಬ್ಲಾಸ್ಟಿಗಾಗಿ ಇವರು ಆಯ್ಕೆ ಮಾಡಿಕೊಂಡಿದ್ರು. ಆ ದಿನವೇ ಬ್ಲಾಸ್ಟ್ ಆಗಬೇಕು ಅನ್ನುವಂತ ಯೋಚನೆ. ದೆಹಲಿ ಎನ್ಸಿಆರ್ ಅಂತಂದ್ರೆ ದೆಹಲಿಯ ರಾಷ್ಟ್ರ ರಾಜಧಾನಿಯ ಸುತ್ತಮುತ್ತಲಿನಿರುವಂಥ ಎಲ್ಲ ಪ್ರದೇಶಗಳು, ನ್ಯಾಷನಲ್ ಕ್ಯಾಪಿಟಲ್ ರೀಜನ್. ಅದರಲ್ಲಿ ಫರೀದಾಬಾದು ಬರುತ್ತೆ, ಗುರ್ಗಾಂವು ಬರುತ್ತೆ. ಸೊ ಈ ಭಾಗದಲ್ಲಿ ಬ್ಲಾಸ್ಟ್ ಮಾಡಬೇಕು ಅನ್ನೋದು ಇವರ ಪ್ಲಾನ್ ಆಗಿತ್ತು. ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಶಶಿಶೇಖರ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ. ಶಶಿಶೇಖರ್, ಅಲ್ಲಿಗೆ ಪ್ಲಾನ್ ಕ್ಲಿಯರ್ ಇತ್ತು. ಡಿಸೆಂಬರ್ 6ಕ್ಕೆ ದೊಡ್ಡ ಮಟ್ಟದಲ್ಲಿ ದೇಶದಲ್ಲಿ ಬ್ಲಾಸ್ಟ್ ಮಾಡಬೇಕು ಅನ್ನುವಂಥ ಪ್ಲಾನು ಎಲ್ಲವೂ ರೆಡಿ ಆಗಿತ್ತು. ರಕ್ಷತ್, ಅವರು ಸಂಗ್ರಹ ಮಾಡಿದ್ದಂತಹ ಸ್ಫೋಟಕದ ಎಷ್ಟು ಪ್ರಮಾಣದಲ್ಲಿ ಸಂಗ್ರಹಿಸಿದ್ರು ಅನ್ನೋದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇದು ಒಂದು ಸಣ್ಣ ಪುಟ್ಟ ಕಾನ್ಸ್ಪಿರಸಿಯ ಭಾಗ ಅಲ್ಲ, ಒಂದು ದೊಡ್ಡ ಷಡ್ಯಂತ್ರವನ್ನೇ ಮಾಡಿದ್ರು ಅಂತ. 3000 kgಯಷ್ಟು ಸ್ಫೋಟಕ ಅಂದರೆ ಅವರ ಟಾರ್ಗೆಟ್ ಹಂತ ಹಂತವಾಗಿ ಸರಣಿ ಸ್ಫೋಟಗಳನ್ನು ದೇಶಾದ್ಯಂತ ಮಾಡಬೇಕು ಅನ್ನುವಂತಹ ದೊಡ್ಡ ಸಂಚು ರೂಪಿತವಾಗಿತ್ತು ಅನ್ನೋದು ಇನ್ವೆಸ್ಟಿಗೇಷನ್ ಆಗ್ತಾ ಗೊತ್ತಾಗ್ತಾ ಹೋಗ್ತಾ ಇದೆ. ಫರೀದಾಬಾದ್ನ 2 ಮನೆಗಳಲ್ಲಿ 3000 kgಯಷ್ಟು ಸ್ಫೋಟಕ ಸಿಕ್ಕಿತ್ತು. ಅದಾದ ನಂತರ NIA ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಂತೆ ಉಗ್ರರ ಟಾರ್ಗೆಟ್ ಏನಾಗಿತ್ತು ಅನ್ನೋದು ಬಯಲಾಗ್ತಾ ಇದೆ. ಒಂದು, 1992 ಡಿಸೆಂಬರ್ 4ನೇ ತಾರೀಕು ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿಯನ್ನು ಕರಸೇವಕರು ಧ್ವಂಸ ಮಾಡಿದ್ರು. ಅದಾದ ಮರು ವರ್ಷ 1993ರಲ್ಲಿ ಮುಂಬೈ ದಾಳಿಯಾಗಿತ್ತು. 250ಕ್ಕೂ ಹೆಚ್ಚು ಜನ ಬಲಿಯಾಗಿದ್ರು. 12 ಸರಣಿ ಸ್ಫೋಟಗಳು ಮುಂಬೈ ನಗರದಲ್ಲಿ ನಡೆದಿತ್ತು. ಅದೇ ಮಾದರಿಯಲ್ಲಿ ದೇಶಾದ್ಯಂತ ಸರಣಿ ಸ್ಫೋಟವನ್ನು ಮಾಡಬೇಕು ಅನ್ನೋದು ಜೈಷ್ ಉಗ್ರರ ಟಾರ್ಗೆಟ್ ಆಗಿತ್ತು. ಮತ್ತು ಅದಕ್ಕಾಗಿ ಆ ಸಂಚಿನ ಭಾಗವಾಗಿ 3000 kgಯಷ್ಟು ದೊಡ್ಡ ಮಟ್ಟದಲ್ಲಿ ಸ್ಫೋಟಕವನ್ನು ಸಂಗ್ರಹ ಮಾಡಿದ್ರು ಅನ್ನೋದು ಬಯಲಾಗ್ತಾ ಇದೆ. ಈಗ ನವೆಂಬರ್ ತಿಂಗಳು ಡಿಸೆಂಬರ್ 6ನೇ ತಾರೀಕಿಗೆ ಬಂದರೆ ಬಾಬ್ರಿ ಮಸೀದಿ ಧ್ವಂಸವಾಗಿ 33 ವರ್ಷ ಆಗುತ್ತೆ. ಬಾಬ್ರಿ ಮಸೀದಿ ಧ್ವಂಸದ ವರ್ಷಾಚರಣೆಯ ಸಂದರ್ಭದಲ್ಲಿ ಮತ್ತೊಂದು ದೇಶಾದ್ಯಂತ ಸ್ಫೋಟ ಮಾಡಿ ನಾವೊಂದು ರಿವೆಂಜ್ ತೆಗೆದುಕೊಂಡ್ವಿ ಅಂತ ತೋರಿಸೋದಕ್ಕೆ ಈ ಉಗ್ರರ ಗುಂಪು ಹೊರಟಿತ್ತು. ಅದರ ಭಾಗವಾಗಿ ದೆಹಲಿಯ 6 ಪ್ರಮುಖ ಸ್ಥಳಗಳನ್ನು ಇವರು ಗುರುತು ಮಾಡಿಕೊಂಡಿದ್ರು. ಯಾವ ಸ್ಥಳಗಳು? ಹೆಚ್ಚು ಜನ ಸೇರುವಂತಹ ಸ್ಥಳಗಳು ಮತ್ತು ಹೆಚ್ಚು ಪ್ರಾಮುಖ್ಯತೆ ಇರುವಂತಹ ಸ್ಥಳಗಳನ್ನು ಇವರು ಬಾಂಬ್ ಸ್ಫೋಟಕ್ಕೆ ಫೈನಲ್ ಮಾಡಿಕೊಂಡಿದ್ರು. ಅದರ ಭಾಗವಾಗಿ ಫರೀದಾಬಾದ್ನಲ್ಲಿ ಸಂಗ್ರಹವಾಗಿದ್ದಂತಹ ಸ್ಫೋಟಕಗಳಲ್ಲಿ 80 kgಯಷ್ಟು ಸ್ಫೋಟಕವನ್ನು ಒಂದು I-20 ಕಾರ್ನಲ್ಲಿ ದೆಹಲಿಗೆ ಸಾಗಿಸಲಾಗಿತ್ತು. ಅದು ಆಕಸ್ಮಿಕವಾಗಿ ಪ್ಯಾನಿಕ್ ಅಟ್ಯಾಕ್ ಆಗಿ ಅಲ್ಲಿ ಅದು ಕಾರ್ನಲ್ಲಿದ್ದಂತಹ ಸ್ಫೋಟಕ ಬ್ಲಾಸ್ಟ್ ಆಯಿತು. ಅದರಲ್ಲಿದ್ದಂತಹ 3 ಜನ ಬಲಿಯಾಗಿದ್ದಾರೆ. ಮತ್ತೊಂದು ಇಕೋಸ್ಪೋರ್ಟ್ ಕಾರು, ಇದೇ ಸ್ಫೋಟಗೊಂಡ ಕಾರ್ನಲ್ಲಿ ಸತ್ತಂತಹ ಉಮರ್ ಮೊಹಮ್ಮದ್ನ ಮಾಲೀಕತ್ವದ ಕಾರು, ಇಕೋಸ್ಪೋರ್ಟ್ ಕಾರು ಫರೀದಾಬಾದ್ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಪತ್ತೆಯಾಗಿತ್ತು. ಆ ಕಾರು ಕೂಡ ಖರೀದಿ ಮಾಡಿದ್ದರ ಉದ್ದೇಶ ಇದೇ ರೀತಿಯಲ್ಲಿ ಸ್ಫೋಟಕವನ್ನು ದೆಹಲಿಗೆ ಸಾಗಿಸಬೇಕು ಅಂತ. 6 ಪ್ರಮುಖ ಸ್ಥಳಗಳನ್ನು ಗುರುತು ಮಾಡಿಟ್ಕೊಂಡು ಅಲ್ಲಿ ದಾಳಿಯನ್ನು ಮಾಡಬೇಕು ಅನ್ನುವಂತಹ ಸಂಚು
ದೆಹಲಿಯ ಪ್ರಮುಖ ಸ್ಥಳಗಳನ್ನು ಗುರ್ತು ಮಾಡಿಕೊಳ್ಳಲಾಗಿತ್ತು. ಅಂದರೆ ಅವರಿಗೆ ಇಂಪ್ಯಾಕ್ಟ್ ಜಾಸ್ತಿ ಆಗಬೇಕಿತ್ತು, ಸಾವಿನ ಸಂಖ್ಯೆ ಜಾಸ್ತಿ ಆಗಬೇಕಿತ್ತು. ಮತ್ತು ದೆಹಲಿಯಲ್ಲಿ ಒಂದು ಸೀರಿಯಲ್ ಬ್ಲಾಸ್ಟ್ ಆದರೆ, ಉದಾಹರಣೆಗೆ 6 ಸ್ಥಳಗಳಲ್ಲಿ ಸೀರಿಯಲ್ ಬ್ಲಾಸ್ಟ್ ಆದರೆ ಇಡೀ ಜಗತ್ತಿನ ಗಮನವನ್ನು ಇಸ್ಲಾಮಿಕ್ ಭಯೋತ್ಪಾದಕರು ಸೆಳೀತಾರೆ. ಆ ಮೂಲಕ ಭಾರತದ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಜಗತ್ತಿಗೆ ಸಾರುವಂತಹ ಉದ್ದೇಶ ಆಗಿತ್ತು. ಇದರ ಜೊತೆಗೆ ನೀವು ಒಂದು ಸಾಮಾನ್ಯ ಬಾಂಬ್ ಬ್ಲಾಸ್ಟ್ ಆಗಬೇಕು ಅಂತಂದರೆ 5ರಿಂದ 10 kg ಸ್ಫೋಟಕವನ್ನು ಬಳಸಿದರೆ 30ರಿಂದ 40 ಜನರನ್ನು ಕೊಲ್ಲುವಷ್ಟು ಸಾಮರ್ಥ್ಯ ಇರುತ್ತೆ. 3000 kg ಸ್ಫೋಟಕ ಅಂತಂದರೆ ಇನ್ವೆಸ್ಟಿಗೇಷನ್ ಮಾಡ್ತಾ ಹೊರಬರ್ತಾ ಇರುವಂತಹ ವಿಷಯಗಳು ತುಂಬ ಭಯಾನಕ ಅನ್ನಿಸ್ತಾ ಇದ್ದಾವೆ ರಕ್ಷತ್. ಇನ್ನು ದೇಶಾದ್ಯಂತ 200 ಸ್ಥಳಗಳಲ್ಲಿ ದಾಳಿಯನ್ನು ಮಾಡಬೇಕು ಅನ್ನುವಂತಹ ಸ್ಕೆಚ್ ಉಗ್ರರದ್ದಾಗಿತ್ತು. ಅದಕ್ಕಾಗಿ ಹಂತವಾಗಿ ಉಗ್ರರು ತಮ್ಮ ಟೆರರ್ ಮಾಡ್ಯೂಲನ್ನು ಮಾಡ್ತಾ ಇದ್ರು. ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ನಾಯಕರು ಟರ್ಕಿ ಮತ್ತು ಪಾಕಿಸ್ತಾನದಿಂದ ಯಾವ ಸೂಚನೆಗಳನ್ನು ಆದೇಶಗಳನ್ನು ಕೊಡ್ತಿದ್ರೋ ಆ ಆದೇಶಗಳನ್ನು ಇಲ್ಲಿನ ವೈಟ್ ಕಾಲರ್ ಟೆರರ್ ನೆಟ್ವರ್ಕ್ ಮಾಡ್ತಿತ್ತು. ಹಂತವಾಗಿ ಈಗ ಮೊದಲನೇ ಹಂತಕ್ಕೆ ಬಂದರು. ಅವರು ದೇಶಾದ್ಯಂತ ಒಂದು ಟೆರರ್ ನೆಟ್ವರ್ಕನ್ನು ಕಟ್ಟಬೇಕು. ವಿದ್ಯಾರ್ಥಿಗಳು, ಡಾಕ್ಟರ್ಗಳು, ಪ್ರೊಫೆಸರ್ಗಳು, ಇಂಜಿನಿಯರ್ಗಳು, ಈ ರೀತಿಯಾದಂತಹ ಸೊಫಿಸ್ಟಿಕೇಟೆಡ್ ಹುದ್ದೆಗಳಲ್ಲಿರುವ ವ್ಯಕ್ತಿಗಳನ್ನು ಗುರುತಿಸಿ, ಸಮಾಜ ತಕ್ಷಣಕ್ಕೆ ಅವರ ಮೇಲೆ ಅನುಮಾನ ಪಡೋದಿಲ್ಲ, ಅಂತಹ ವ್ಯಕ್ತಿಗಳನ್ನು ಗುರುತಿಸಿ ಒಂದು ಟೆರರ್ ನೆಟ್ವರ್ಕನ್ನು ಮಾಡೋದು. ಅದಾದ ನಂತರ ಬಾಂಬ್ ತಯಾರಿಕೆಗೆ ಅಗತ್ಯವಾದಂತಹ ಕಚ್ಚಾ ಸಾಮಗ್ರಿಗಳನ್ನು ಸಂಗ್ರಹ ಮಾಡಬೇಕು. ಆ ಸಂಗ್ರಹ ಮಾಡುವುದಕ್ಕೆ ಮೊದಲು ಇಡೀ ಆಪರೇಷನನ್ನು ಮಾಡೋದಕ್ಕೆ ದುಡ್ಡನ್ನು ಸಂಗ್ರಹ ಮಾಡಬೇಕು. NGOಗಳ ಮೂಲಕ ಸಮಾಜ ಸೇವೆಯ ಹೆಸರಿನಲ್ಲಿ ಬೇರೆ ಜನರಿಂದ ದುಡ್ಡನ್ನು ಸಂಗ್ರಹ ಮಾಡಬೇಕು. ಇವರು 26 ಲಕ್ಷ ಹಣವನ್ನು ಸಂಗ್ರಹ ಮಾಡಿದರು. ಅದಾದ ನಂತರ ಬಾಂಬ್ ತಯಾರಿಕೆಗೆ ಅಗತ್ಯವಾದಂತಹ ಕಚ್ಚಾ ವಸ್ತುಗಳನ್ನು ಖರೀದಿ ಮಾಡೋದು. ಅಮೋನಿಯಂ ನೈಟ್ರೇಟ್ ಸಂಗ್ರಹ ಇರ್ಬೋದು, ಡಿಟೋನೇಟರ್ಗಳಿರಬಹುದು, ಕೆಮಿಕಲ್ಗಳು, ಅಗತ್ಯ ಬೇಕಾದಂತಹ ಕೆಮಿಕಲ್ಗಳು, ಈ ರೀತಿಯಾದಂತಹ ಕಚ್ಚಾ ಸಾಮಗ್ರಿಗಳನ್ನು ಸಂಗ್ರಹ ಮಾಡೋದು 3ನೇ ಹಂತ. 4ನೇ ಹಂತದಲ್ಲಿ IEDಯನ್ನು ತಯಾರಿಕೆ ಮಾಡೋದು, ಇಂಪ್ರೂವ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್, ಸುಧಾರಿತ ಸ್ಫೋಟಕ ಸಾಮಗ್ರಿ, ಅಂದರೆ ಬಾಂಬ್ ಮಾದರಿಯ ಪೂರ್ಣ ಪ್ರಮಾಣದ ಬಾಂಬನ್ನು ತಯಾರಿಕೆ ಮಾಡೋದು. ಅದಾದ ನಂತರ ದೇಶದ ಪ್ರಮುಖ ಸ್ಥಳಗಳನ್ನು ಎಲ್ಲೆಲ್ಲಿ ಬಾಂಬನ್ನು ಪ್ಲಾಂಟ್ ಮಾಡಬೇಕು ಅನ್ನೋದನ್ನು ಗುರುತಿಸುವ ಹಂತ. ಕೊನೆಗೆ ಎಕ್ಸಿಕ್ಯೂಷನ್, ಎಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅಂತ ಗುರುತಿಸಿದ ನಂತರ ಆ ಜಾಗದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋದು. ಆ ಮೂಲಕ ಭಾರತದ ವಿರುದ್ಧ ಒಂದು ದೊಡ್ಡ ಹೋರಾಟವನ್ನು, ಹಿಂಸಾತ್ಮಕ ಹೋರಾಟವನ್ನು ಮಾಡುವ ತಂತ್ರ ಈ ಷಡ್ಯಂತ್ರ, ಈ ಉಗ್ರರದ್ದಾಗಿತ್ತು. ಒಂದು ದೊಡ್ಡ ಷಡ್ಯಂತ್ರವನ್ನು ಭಾರತದ ತನಿಖಾ ಸಂಸ್ಥೆಗಳು ಬಯಲಿಗೆಳೆದಿದ್ದಾವೆ. ಆ ಮೂಲಕ ಭಾರತದಲ್ಲಿ ಆಗಬೇಕಾಗಿದ್ದಂತಹ ಒಂದು ದೊಡ್ಡ ರಕ್ತಪಾತಕ್ಕೆ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳ ಎಫಿಷಿಯನ್ಸಿಯ ಕಾರಣದಿಂದ ತಡೆ ಬಿದ್ದಿದೆ. ರಕ್ಷತ್, ಥ್ಯಾಂಕ್ ಯು ಶಶಿಶೇಖರ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.